ಸರ್ ಪದೇ ಪದೇ ಹಿಂದೂ ಧರ್ಮದ ಆಚರಣೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಅವರಿಗೆ ಇದು ಏನು ನಷ್ಟ ಇಲ್ಲದ್ದು ಅಂತ ಅನಿಸುತ್ತೆ. ಅಂತ ಭಾಳ ಹಿಂದೆ ಪಾಕಿಸ್ತಾನ ತುಂಬ ತಂಟೆ ಮಾಡ್ತಾ ಇತ್ತು. ಹೇಗೆ ತಂಟೆ ಮಾಡ್ತಿತ್ತು ಅಂತಂದರೆ ಭಯೋತ್ಪಾದಕರನ್ನ ಕಳಿಸೋದು, ಇಲ್ಲಿ ಕೆಲವು ಕೊಲೆಗಳನ್ನು ಮಾಡಿಸೋದು, ಇಲ್ಲಿ ಯಾರನ್ನು ನಾಶ ಮಾಡೋದು, ಇಲ್ಲೆಲ್ಲೋ ಬಾಂಬ್ ಮಾಡೋದು ಮಾಡ್ತಿತ್ತು. ಯಾಕೆ ಅಂತಂದರೆ ಹಾಗೆ ಮಾಡೋದ್ರಿಂದ ಪಾಕಿಸ್ತಾನಕ್ಕೆ ನಷ್ಟ ಇರಲಿಲ್ಲ. ನರೇಂದ್ರ ಮೋದಿ ಬಂದ ಮೇಲೆ ಯಾವಾಗ ಈ ಥರದ ಕೃತ್ಯಗಳು ನಡೆದು ಆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಲಿಕ್ಕೆ ಶುರು ಮಾಡಿದ್ರಲ್ಲ, ಈಗ ಭಯೋತ್ಪಾದನೆಯೇ ಇಲ್ಲ. ಯಾಕೆಂದರೆ ಪಾಕಿಸ್ತಾನಕ್ಕೆ ಗೊತ್ತು, ನಾನು ಒಂದು ತಂಟೆ ಮಾಡಿದರೆ ನನ್ನನ್ನು ಉಡಾಯಿಸ್ಬಿಡುತ್ತೆ ಭಾರತ ಅನ್ನೋ ಹೆದರಿಕೆ ಇದೆಯಲ್ಲ, ಹಾಗಿದೆ. ನೀವು ಇಸ್ಲಾಮಿನ ಬಗ್ಗೆ ಮಾತನಾಡ್ಲಿಕ್ಕೆ ಹೆದರ್ಕೊಳ್ತೀರಾ. ಯಾಕೆ ಅಂತಂದರೆ ಇಸ್ಲಾಂನವ್ರು ನೀವು ಮಾತಾಡಿದ್ರೆ ಬಂದು ಬಡಿತಾರೆ ನಿಮ್ಮ ನಾಲ್ಕು. ಕ್ರಿಶ್ಚಿಯಾನಿಟಿ ಬಗ್ಗೆ ನೀವು ಮಾತನಾಡಿದರೆ ನಿಮ್ಮ ದೇಶಕ್ಕೆ ಬರಬಹುದಾಗಿರುವಂಥ, ನಿಮ್ಮ ರಾಜ್ಯಕ್ಕೆ ಬರಬಹುದಾಗಿರುವಂಥ ಎಲ್ಲ ಸಾಲಗಳನ್ನು ತಡಿತಾರೆ. ಆದರೆ ಹಿಂದೂ ಧರ್ಮದ ಬಗ್ಗೆ ನೀವು ಮಾತನಾಡಿದರೆ ನಾವೇನೂ ಮಾಡೋದಿಲ್ಲ. ಯಾಕೆಂದರೆ ನಾವು ಪ್ರಶ್ನೆಗಳನ್ನು ಸ್ವೀಕಾರ ಮಾಡಿಯೇ ಗಟ್ಟಿಯಾಗಿ ಬೆಳೆದು ನಿಂತವರು. ಅದರ ಲಾಭವನ್ನು ಇವರೆಲ್ಲ ಪಡ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಆದರೆ ಹಿಂದೂ ಧರ್ಮ ಇಂಥ ಅನೇಕ ಪಿಂಡ್ರಾಯಿಗಳನ್ನು ನೋಡಿದೆ. ನಾವು ಎಷ್ಟು ಪಿಂಡ್ರಾಯಿಗಳನ್ನು ನೋಡಿದ್ದೀವಿ. ಇದು ಒಂದು ಪಿಂಡ್ರಾಯಿಯ. ತಮಿಳುನಾಡಿನಲ್ಲಿ ಇದೇ ರೀತಿ ಸ್ಟಾಲಿನ್ ಮಾತನಾಡಿದಾಗಲೂ ನಾವು ಹೀಗೆ ಹೇಳಿದ್ವಿ. ಅನೇಕರು ಬರ್ತಾರೆ ಹೋಗ್ತಾರೆ, ಆದರೆ ಹಿಂದೂ ಧರ್ಮ ದಿನೇ ದಿನೇ ವ್ಯಾಪಕವಾಗಿ ಬಲವಾಗಿ ಹೋಗ್ತಾ ಇದೆಯಲ್ಲ, ಇವರಿಗಿದೇ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.